ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ. ನಿನ್ನೆ ಪ್ರಿವ್ಯೂ ವಿಡಿಯೋದಾಗ ಹೇಳ್ದಂಗ ಇವತ್ತ ಇಂಡಿಯಾ ಮಾತ್ರ ಗೆದ್ದು ಬಿಟ್ಟಿದೆ. ಪಾಯಿಂಟ್ಸ್ ಟೇಬಲ್ ಒಳಗ ನಂಬರ್ 1. ಎಂತ ಮ್ಯಾಚ್ ಇದೆ, ಮಸ್ತ್ ಬಾಲಿಂಗ್ ಹಾಕ್ಯಾರ ನಮ್ ಇಂಡಿಯಾದವ್ರು. ಫುಲ್ ಟಾಪ್ ಪರ್ಫಾರ್ಮೆನ್ಸ್ ಇದೆ. ಅದ್ರಾಗ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರ ವರುಣ್ ಚಕ್ರವರ್ತಿ 5 ವಿಕೆಟ್ ತಗೊಂಡಾನ. 5 ವಿಕೆಟ್ ತಗೋಬೇಕಂದ್ರ ಸರ್ವೇ ಸಾಮಾನ್ಯ ಅಲ್ಲದ. ಅವ್ರದಾಗ ಒಬ್ಬ 5 ವಿಕೆಟ್ ತಗೊಂಡಾನ, ಇವ್ರದಾಗ ಒಬ್ಬ 5 ವಿಕೆಟ್ ತಗೊಂಡಾನ. ವರುಣ್ ಚಕ್ರವರ್ತಿ ಇವತ್ತ ಹಾಕೊಂಡ್ರ ಒಳಗ ಸ್ಪಿನ್ನರ್ ಭಾರಿ 5 ವಿಕೆಟ್ ಮಾತ್ರ ಬೆಂಕಿ ವಿಕೆಟ್ ಎಲ್ಲಾ ತೆಗದಾನ. ಫಸ್ಟಿಗೆ ಏನತ್ತಪ್ಪ ಅಂತಂದ್ರ ಸ್ಟಾರ್ಟ್ ಮಧ್ಯಾಹ್ನ 2:30 ಮ್ಯಾಚ್ ಚಾಲು ಆತ. ಟಾಸ್ ನಾವ್ ಇಂಡಿಯಾದವ್ರದಾಗತ್ತಂತ ನಾವ್ ಮಾಡಿವಿ, ನ್ಯೂಜಿಲೆಂಡ್ ಆಗ್ಬಿಡ್ತ. ನ್ಯೂಜಿಲೆಂಡ್ ಆದ್ರೂ ಅವ್ರು ನಾ ಇಲ್ಲ ಫಸ್ಟ್ ಬಾಲಿಂಗ್ ಆಗ್ತೇವೆ ಅಂತ ಬಾಲಿಂಗ್ ತಗೊಂಡ್ರ. ಇಂಡಿಯಾದವ್ರು ಬಂದ್ಗಳಿಂದ ದುಬು ವಿಕೆಟ್ 3 ವಿಕೆಟ್. ಭಾರಿ ವಿಕೆಟ್ ಹೋಗ್ಬಿಟ್ಟು ನಮ್ ಕಿಂಗ್ ಕೊಹ್ಲಿ 300ನೇ ODI ಮ್ಯಾಚ್ ಆಡಕ್ ಕುಂತಾನ. ಸೆಂಚುರಿ ಬರ್ತಂತ ನಾವ್ ಅನ್ಕೊಂಡಿವಿ. 11 ರನ್ ಹೊಡೆದಿದ್ದ, ಒಂದು ಕವರ್ ಶಾಟ್ ಹೊಡೆದ್ ನೋಡ್ರಿ, ಬೆಂಕಿ ಕ್ಯಾಚ್ ಹಿಡ್ದವ. ಎಂತ ಕ್ಯಾಚ್! ಗ್ಲೆನ್ ಫಿಲಿಪ್ಸ್ ಫ್ಲೈಯಿಂಗ್ ಮ್ಯಾನ್ ಅವ ಒಂಥರ. ಭಾರಿ ಬೆಂಕಿ ಕ್ಯಾಚ್ ಹಿಡ್ದಾನ. ಬ್ಯಾರೆ ದೇಶದವನ್ ಆಗಿರ್ಬೋದು, ಬಟ್ ಕ್ಯಾಚ್ ಅಲ್ಲ, ಭಾರಿ ದೊಡ್ಡ ಕ್ಯಾಚ್ ಹಿಡ್ದಾನ. ಅದು ಹೆಂಗ ಒಂಥರ ಚಿರತಿ ಜಿಗದಂಗ ಆಗೈತಿ. ಆ ತರ ಮಾಡಿ ಒಂದ ಕೈ ಒಳಗೆ ಕ್ಯಾಚ್ ಹಿಡ್ದಾನ. ವಿರಾಟ್ ಕೊಹ್ಲಿ ಅವ್ರ ಫ್ಯಾಮಿಲಿ ಎಲ್ಲಾರು ಬಂದಿದ್, ಎಲ್ಲರೂ ಶಾಕ್ ಆಗಿ ನೋಡತ್ತಾರ. ಆ ನಮನಿ ಕ್ಯಾಚ್ ಹಿಡ್ದಿದ್ದವ. ಅದಾದ್ಮ್ಯಾಗ ನಮ್ ಶ್ರೇಯಸ್ ಅಯ್ಯರ್ ಅವರು ಬಂದು ಚಲೋ ಬ್ಯಾಟಿಂಗ್ ಆಡ್ರ. ಅಕ್ಷರ್ ಪಟೇಲ್, ಶ್ರೇಯಸ್ ಅಯ್ಯರ್ 91 ರನ್ ಪಾರ್ಟ್ನರ್ಶಿಪ್ ಆಡಿದ್ರ. ನಾವ್ ಇನ್ನ ಮುಗಿತನದ್ರಾಗ ಚಲೋ ನಿಂತ ಪಾರ್ಟ್ನರ್ಶಿಪ್ ಆಡಿ ಇಂಡಿಯಾನ 250 ಸನೇಕ್ ಒಯ್ದ್ರ. KL ರಾಹುಲ್ ಮತ್ತ ಹಾರ್ದಿಕ್ ಪಾಂಡ್ಯ 45 ರನ್ ಹೊಡೆದಾನ. ಮೊನ್ನೆ ವಿರಾಟ್ ಕೊಹ್ಲಿ ಸೆಂಚುರಿ ಮಿಸ್ ಮಾಡಿಡ್ತಿದ್ದ. ಇವತ್ತು ಹಾಫ್ ಸೆಂಚುರಿ ಮಾಡ್ಕೊಲತ್ ನಾವು ಕಳಿಸಿದ್ರಪ್ಪ ಅಂತಂದ್ರ 45 ರನ್ ಹೊಡೆದಕ್ಕೆ 6 ಹೊಡೆಯೋ ಔಟ್ ಆಗ್ಬಿಟ್ಟ. ಇರ್ಲಿ, ಬೆಂಕಿ ಬ್ಯಾಟಿಂಗ್ ಆಡ್ಯಾನ ಅವನು. ನೋ ಕಾಮೆಂಟ್ಸ್. ಇಂಡಿಯಾ ಟೋಟಲ್ ಆಗಿ 250 ರನ್ ಹೊಡಿದ. ಅಂದ್ರೆ 249ಕ್ಕೆ 9 ವಿಕೆಟ್. 9 ವಿಕೆಟ್ ಆಗಿ ಓವರ್ ಮುಗಿದ್ವ. ನೆಕ್ಸ್ಟ್ ಅವ್ರ ಬ್ಯಾಟಿಂಗ್ ಬಂದ್ರಪ್ಪ ಅಂತಂದ್ರ ಸ್ಟಾರ್ಟಿಂಗ್ ರಚಿನ್ ರವೀಂದ್ರ ಒಂದ್ ಕ್ಯಾಚ್ ಹೈಟ್ ಹೊಡೆದ. ಇಂದ ಅಕ್ಷರ್ ಪಟೇಲ್ ಸೇಮ್ ಗ್ಲೆನ್ ಫಿಲಿಪ್ಸ್ ಹೆಂಗ್ ಹಿಡಿದಿದ್ದ ಹಂಗ ಡೈ ಬಿದ್ದು ಕ್ಯಾಚ್ ಹಿಡ್ದ. ಅಲ್ಲಿ ಕ್ಯಾಚ್ ಹಿಡ್ದ ಮ್ಯಾಚ್ ಟರ್ನ್ ಆತ. ಅಲ್ಲಿದ್ದ ವಿಕೆಟ್ ಬೀಳಕ್ ಚಾಲು ಆದ ದಬಾಶಿ. ಅಲ್ಲಿಗೊಂದ್ ವಿಕೆಟ್ ಬೀಳ್ಕೊಂತ. ಕೇನ್ ವಿಲಿಯಮ್ಸನ್ ನೋಡಿದ್ರ ದುಮ್ಸನ್ ನಿಂತ ಬ್ಯಾಟಿಂಗ್ ಆಡಕುಂತ 82 ರನ್ ಹೊಡೆದಾನ. ಅವನು 8 ವಿಕೆಟ್ ತನ ನಿಂತ ಬ್ಯಾಟಿಂಗ್ ಆಡ್ಯಾನ. ಓಪನಿಂಗ್ ಬಂದಾವ, ಬೆಸ್ಟ್ ಬ್ಯಾಟಿಂಗ್ ಆಡ್ಯಾನ. ಅದ್ರೊಳಗ ನಮ್ಮ ಬೆಂಕಿ ಬಾಲಿಂಗ್ ಮಾಡಿದಂದ್ರ ವರುಣ್ ಚಕ್ರವರ್ತಿ. ಏನ್ ಬಾಲಿಂಗ್! 5 ವಿಕೆಟ್ ಎಲ್ಲಾ ಚಲೋ ವಿಕೆಟ್ ತೆಗದಾನ. 5ಕ್ಕೆ 5. ಮತ್ತ ಕುಲ್ದೀಪ್ ಯಾದವ್ನ 2 ವಿಕೆಟ್. ಆಮೇಲೆ ಅಕ್ಷರ್ ಪಟೇಲ್ 1 ವಿಕೆಟ್. ರವೀಂದ್ರ ಜಡೇಜಾ 1 ವಿಕೆಟ್. ಆಮೇಲೆ ಇನ್ನೊಂದು ಹಾರ್ದಿಕ್ ಪಾಂಡ್ಯ 1 ವಿಕೆಟ್. ಇವತ್ತು ನಮ್ ಇಂಡಿಯಾದೊಳಗ ಸ್ವಲ್ಪ ಚೇಂಜ್ ಮಾಡಿದ್ರ ಬಾಲಿಂಗ್ ಯೂನಿಟ್ ಒಳಗ. ಏನಪ್ಪಾ ಅಂತಂದ್ರ 4 ಮಂದಿ ಸ್ಪಿನ್ನರ್ ಇಟ್ಟಾನ. ಒಬ್ಬನ ಆಲ್ರೌಂಡರ್, ಅದು ಹಾರ್ದಿಕ್ ಪಾಂಡ್ಯ ಮತ್ತು ಮೊಹಮ್ಮದ್ ಶಮಿ. ಇವ್ರಿಷ್ಟ ಮಂದಿ ಬೌಲರ್. ಹಾರ್ದಿಕ್ ಪಾಂಡ್ಯ ಭಾರಿ ಓವರ್ ಹಾಕಿದ, 6 ಓವರ್ ಹಾಕ್ಯಾನ. ಅದ್ರೊಳಗ ಚಲೋ ವಿಕೆಟ್ ತೆಗದಾನ ಒಂದ, ಸಚಿನ್ ರವೀಂದ್ರಂದ. ಮತ್ ಇನ್ನೊಂದ್ ಏನಪ್ಪಾ ಅಂತಂದ್ರ ಸ್ಪಿನ್ನರ್ 4 ಮಂದಿ ಸ್ಪಿನ್ನರ್ ಅವಶ್ಯಕತೆ ಇಲ್ಲ ಅಂತ ಎಲ್ಲರೂ ಅಂತಿದ್ರ. ಬಟ್ ರೋಹಿತ್ ಶರ್ಮನ್ ಕ್ಯಾಪ್ಟನ್ಸಿ ಭಾರಿ ಚಲೋ ಐತಿ. 4 ಮಂದಿ ಸ್ಪಿನ್ನರ್ ಇಟ್ರು ಲೆಜೆಂಡ್ರಿ ಬಾಲಿಂಗ್ ಮಾಡಿಸ್ಕೇಸಿ ಇಂಡಿಯಾ 205 ರನ್ನಿಗೆ ಅಲೌಟ್ ಮಾಡಿಸಿಟ್ಟೈತೆ ಅವ್ರಿಗೆ. ನ್ಯೂಜಿಲೆಂಡ್ ದವ್ರಿಗೆ ಅಲೌಟ್ ಮಾಡಿದ್ರ. ಬೆಂಕಿ ಬಾಲಿಂಗ್ ಹಾಕ್ಯಾರ. ಇವತ್ತು ಇಂಡಿಯಾದವರು ಒಂದಿಬ್ರು ಪ್ಲೇಯರ್ ಆಡ್ಲಿಲ್ಲ, ಬಟ್ ನೆಕ್ಸ್ಟ್ ಇದು ಗೆದ್ದಾರ. ಅಕ್ಕಡಿದ ಬಿ ಒಳಗ ಅಲ್ಲಿ ಸೌತ್ ಆಫ್ರಿಕಾ, ನಾವೇನ್ರ ಸೋತಿದ್ರು ಸೌತ್ ಆಫ್ರಿಕಾ ಜೋಡಿ ಆಡ್ತಿದ್ವಿ. ಬಟ್ ನಾವ್ ಗೆದ್ವಿವಲ್ಲ ಆಸ್ಟ್ರೇಲಿಯಾ ಜೋಡಿ ಆಡ್ಬೇಕಾಯ್ತು. ಆಸ್ಟ್ರೇಲಿಯಾ ಏನಕ್ಕ ಫೈನಲ್ ದಾಗ ಸೋಲ್ಸೋದಕ್ಕಿಂತ ಇಲ್ಲಿ ಸೆಮಿಫೈನಲ್ ದಾಗ ಸೋಲ್ಸ್ಬಿಡಮ್ ನಾವು. ಅಂದ್ರ ಮುಂದೆ ಫೈನಲ್ಗೆ ಯಾವ ಟಫ್ ಅಂತ ಬರಲ್ಲ. ಬಟ್ ಒಳ್ಳೆ ನಮ್ದು ಇಂಡಿಯಾ ಆಸ್ಟ್ರೇಲಿಯಾ ಮತ್ತೆ ಬಿಗ್ ಫೈಟ್ ಐತಿ. ಅದು ಮಾರ್ಚ್ 4ನೇ ತಾರೀಕಿಗೆ ಐತಿ. ಅದಕ್ಕೊಂದು ವಿಡಿಯೋ ಸಪರೇಟ್ ಮಾಡ್ತೀನಿ. ಇಂಡಿಯಾ ಗೆಲ್ಲೋದಕ್ಕೆ ಯಾರ ಕಾರಣ ಆದ್ರೆ ಸ್ವಲ್ಪ ಕಮೆಂಟ್ ಬಾಕ್ಸ್ ದಾಗ ಕಮೆಂಟ್ ಹಾಕ್ಬಿಡ್ರಿ. ನಮಸ್ಕಾರ ಎಲ್ಲಾ ದೊಡ್ಡ ಮಂದಿ.